ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ತಾಯಿದ್ದೀನಿ. ಫಸ್ಟು ಮಕ್ಕಳಿಗೆ ಲೀವ್, ಇವತ್ತು ಸ್ಕೂಲ್ ಹಾಲಿಡೇ, ಮನೇಲೇ ಇದ್ದಾರೆ. ದಿನ ಮಕ್ಕಳು ನಾವೆಲ್ಲ ಸ್ನಾನ ಮಾಡೋದ್ರಿಂದ ಬಟ್ಟೆ ದಿನ ಬೀಳುತ್ತೆ. ದಿನಾಲೂ ವಾಶ್ ಮಾಡ್ತೀನಿ, ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡ್ಕೋತೀನಿ. ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನೆಕ್ಸ್ಟು ಇಲ್ಲಿ ಹಾಲಿಗೆ ಬಂದರೆ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಒಂದು ವಾರಕ್ಕೊಂದ್ಸರಿ ಇಲ್ಲಾಂದರೆ 15 ಡೇಸ್ಗೊಂದ್ಸರಿ ಕ್ಲೀನ್ ಮಾಡ್ತೀನಿ. ಮಕ್ಕಳು ಎಲ್ಲ ಬಿಸ್ಕೆಟು ಅದು ಇದು ಎಲ್ಲ ಕುತ್ಕೊಂಡು ಅದ್ರ ಮೇಲೆ ತಿಂದು ಅದ್ರ ಮೇಲೆ ಒಂದೊಂದು ಸರಿ ಒರೆಸಿರ್ತಾರೆ. ಅದರಿಂದ ಚೇಂಜ್ ಮಾಡಿಬಿಟ್ಟು ವಾಷಿಂಗ್ ಹಾಕ್ಬಿಡ್ತೀನಿ. ಅದನ್ನೂ ಆಗಲೇ ಕ್ಲೀನಾಗಿರುತ್ತೆ, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಒಂದೇ ಬಟ್ಟೆ ಅದರಲ್ಲೇ ಬಿಟ್ಬಿಟ್ರೆ ನಾವು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ವಾರಕ್ಕೊಂದ್ಸರಿ ಇಲ್ಲಾಂದರೆ 15 ಡೇಸ್ಗೊಂದ್ಸರಿ ಕ್ಲೀನ್ ಮಾಡ್ತೀನಿ. ರಿಯಾ ಹಾಯ್ ಹೇಳ್ತಾ ಇದ್ದಾಳೆ. ಬೆಳಿಗ್ಗೆ ಟೈಮು ತುಂಬ ಕೆಲಸ ಇರುತ್ತೆ. ಇವತ್ತೇನು ಸ್ಕೂಲ್ಗೆ ಹೋಗೋದು ಒಂದಿಲ್ಲ, ಕರ್ಕೊಂಡು ಬರೋದು. ಕಸ ಅಂತೂ ಒಂದು ದಿನಕ್ಕೆ ಒಂದು 4-5 ಸರಿ ಗುಡಿಸಿರ್ತೀನಿ. ನಮ್ಮ ಮಾಮ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಈ ಬಟ್ಟೆ ಎಲ್ಲ ತೆಗೆದ್ರೆ ಅದನ್ನೆಲ್ಲ ಮೇಲೆ ತಗೊಂಡೋಗಿ ಒಣಗಾಕೋದೆಲ್ಲ ಅವರೇ. ಇವತ್ತು ಅವರಿಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ಟಿರೋದ್ರಿಂದ ನಾನೇ ತಗೊಂಡು ಮನೆ ಮುಂದೆ ಜಾಗ ಇಲ್ಲ ಅಂದ್ಬಿಟ್ಟು ಟೆರೆಸಲ್ಲೂ ಸ್ವಲ್ಪ ಗಿಡಗಳಿಟ್ಟಿದ್ದೀವಿ. ರೋಸು, ತುಳಸಿ ಗಿಡ ಎಲ್ಲ ಹಾಕಿದ್ದೀವಿ. ಅದಕ್ಕೆ ನೀರು ಹಾಕಕ್ಕೆ ಕೇಳೋರೆ ನಮ್ಮ ಯಜಮಾನ್ರು, ಅದಕ್ಕೆ ಹಾಕ್ತಾವಳೆ. ಇದು ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತಂದುಕೊಟ್ಬಿಟ್ಟು ಹೋದರು. ಇದನ್ನೆಲ್ಲ ವಾಶ್ ಮಾಡಿ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ನಮಗೆ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿರುತ್ತೆ. ಇಲ್ಲ